Hello guys, this is Nagraj here. So I welcome you all for today's session, the functions of bank. In the previous session, we have seen the structure of banking system and division of banks based on their functions. So now let us discuss the function of bank one by one. The functions can be divided into two types. One is primary functions, the second one is secondary functions. So in this session, we are discussing about only primary functions, that is accepting deposits and granting of loans. Let us see the types of deposits where we can open in a bank. The first one is savings deposit. So it can be opened by any individual in a single or in a joint name. So savings account are those where we can open or any individual can open with a single name or with a joint account holder name. And the interest rate on savings account which are provided by banks are very low when compared to other bank deposits. So currently they are providing 2.7% per annum. Earlier it was 2.75%. ಸೇವಿಂಗ್ಸ್ ಅಕೌಂಟ್ ಯಾವ ಇಂಡಿವಿಜುವಲ್ ಆದರೂ ಓಪನ್ ಮಾಡಬಹುದು. ಅದು ಸಿಂಗಲ್ ನೇಮಲ್ಲಿ ಅಥವಾ ಸಿಂಗಲ್ ಪರ್ಸನ್ ನೇಮಲ್ಲಿ ಅಥವಾ ಜಾಯಿಂಟ್ ಪರ್ಸನ್ ನೇಮಲ್ಲಿ ಕೂಡ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ಕೋಬಹುದು. ಸೇವಿಂಗ್ಸ್ ಅಕೌಂಟ್ ಮೇಲೆ ಬ್ಯಾಂಕ್ ಕಡೆಯಿಂದ ಪ್ರೊವೈಡ್ ಮಾಡ್ತಾರೋ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇರುತ್ತೆ. ಇದಕ್ಕಿಂತ ಮುಂಚೆ 2.75% ಇತ್ತು, ಈಗ ಅದು 2.7% ಆಗಿದೆ. ಅದಕ್ಕಿಂತ ಮುಂಚೆ 4% ಪ್ರೊವೈಡ್ ಮಾಡ್ತಾ ಇತ್ತು ಬ್ಯಾಂಕ್ ಕಡೆಯಿಂದ. ಸೊ ಈಗ ಬ್ಯಾಂಕಿಂಗ್ ನಾರ್ಮ್ಸ್ ಅಲ್ಲಿ ಚೇಂಜ್ ಆಗಿರೋದ್ರಿಂದ, ಇಂಟ್ರೆಸ್ಟ್ ರೇಟ್ ಅಲ್ಲಿ ಚೇಂಜ್ ಆಗಿರೋದ್ರಿಂದ 2.7% ಮಾತ್ರ ಪ್ರೊವೈಡ್ ಮಾಡ್ತಾ ಇದೆ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಮೇಲೆ. ನೆಕ್ಸ್ಟ್, there is no restriction on the amount and number of withdrawals. On savings deposit, the bank has no restrictions and customer can deposit n number of times, can withdraw n number of times through ಬ್ರಾಂಚ್ ಇಂದ ಮಾತ್ರ, ಅಥವಾ ಅದು ಹೋಮ್ ಬ್ರಾಂಚ್ ಆಗಿರ್ಬೋದು, ನಾನ್ ಹೋಮ್ ಬ್ರಾಂಚ್ ಆಗಿರ್ಬೋದು. ಆದರೆ ATM ಕಾರ್ಡ್ ಡೆಪಾಸಿಟ್ ಮತ್ತೆ ATM ಕಾರ್ಡ್ ವಿಡ್ರಾವಲ್ಸ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಒಬ್ಬ ಸೇವಿಂಗ್ಸ್ ಅಕೌಂಟ್ ಹೋಲ್ಡರ್ ಎಷ್ಟೇ ಅಮೌಂಟ್ ಆದ್ರೂ ಡೆಪಾಸಿಟ್ ಮಾಡಬಹುದು, ವಿಡ್ರಾ ಮಾಡ್ಕೋಬಹುದು, ಅದು ಕೇವಲ ಬ್ರಾಂಚ್ ಇಂದ ಮಾತ್ರ. ಆದ್ರೆ ATM ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ಇಂದ ವಿಡ್ರಾವಲ್ ಡೆಪಾಸಿಟ್ ಮಾಡೋದಾದ್ರೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ರೀಸೆಂಟ್ ಬ್ಯಾಂಕಿಂಗ್ ಡೆವಲಪ್ಮೆಂಟ್ಸ್ ಅಲ್ಲಿ ಡೆಪಾಸಿಟ್ಸ್ ಕೂಡ ರೆಸ್ಟ್ರಿಕ್ಷನ್ ಬಂದಿದೆ. ನೆಕ್ಸ್ಟ್, depositors need to maintain minimum balance according to banking norms. ಸೊ ಇಲ್ಲಿ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ ಕೂಡ ಸೇವಿಂಗ್ಸ್ ಅಕೌಂಟ್ ಹೋಲ್ಡರ್ ತನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಮಿನಿಮಮ್ ಬ್ಯಾಲೆನ್ಸ್ ಪ್ರತಿಯೊಂದು ಬ್ಯಾಂಕಿಗೂ ಚೇಂಜ್ ಇರುತ್ತೆ. ಕೆಲವು ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 5,000 ಇರುತ್ತೆ, ಕೆಲವು ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 1,000 ರೂಪೀಸ್ ಇರುತ್ತೆ. ಇನ್ನು ಕೆಲವು ಕಮರ್ಷಿಯಲ್ ಬ್ಯಾಂಕ್ ಅವು ಪ್ರೈವೇಟ್ ಆರ್ಗನೈಸೇಷನ್ಸ್ ಆಗಿತ್ತು ಅಂದ್ರೆ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 10,000 ಇರುತ್ತೆ. ಸೊ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಬ್ಯಾಂಕ್ ಕಡೆಯಿಂದ ಮತ್ತೆ ಚಾರ್ಜ್ ಬೀಳುತ್ತೆ. ದಿಸ್ ಇಸ್ ವಾಟ್ ಸೇವಿಂಗ್ಸ್ ಡೆಪಾಸಿಟರ್ಸ್ ಹ್ಯಾಸ್ ಟು ಮೇಂಟೈನ್ ಮಿನಿಮಮ್ ಬ್ಯಾಲೆನ್ಸ್ ಟು ಅವಾಯ್ಡ್ ಚಾರ್ಜಸ್. ನೆಕ್ಸ್ಟ್, ಬ್ಯಾಂಕ್ ಪ್ರೊವೈಡ್ಸ್ ATM ಕಮ್ ಡೆಬಿಟ್ ಕಾರ್ಡ್, ಚೆಕ್ ಬುಕ್ ಅಂಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಆನ್ ರಿಕ್ವಿಸಿಷನ್. ಸೊ ಸೇವಿಂಗ್ಸ್ ಡೆಪಾಸಿಟ್ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ATM ಮತ್ತೆ ಡೆಬಿಟ್ ಕಾರ್ಡ್ ಕೂಡ ರಿಸೀವ್ ಮಾಡ್ಕೋಬಹುದು, ಚೆಕ್ ಬುಕ್ ರಿಸೀವ್ ಮಾಡ್ಕೋಬಹುದು, ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ on requisition. So this is all about savings account holder. Next, fixed deposit. Fixed deposit is also known as term deposit. ಇದರಲ್ಲಿ ಇನ್ನೂ ಒಂದು ಬರುತ್ತೆ term deposit, that is recurring deposit. So fixed deposit can be opened by any individual and also the amount of money deposited for a fixed period. Fixed deposit ಅಲ್ಲಿ ಒಂದು lump sum amount fixed period ಗೆ ಡೆಪಾಸಿಟ್ ಆಗಿರುತ್ತೆ. ಇಲ್ಲಿ ವಿಡ್ರಾವಲ್ಗೆ ಆಪ್ಷನ್ಸ್ ಇರೋದಿಲ್ಲ. ಇನ್ ಕೇಸ್ ಕಸ್ಟಮರ್ ವಿಡ್ರಾವಲ್ ಮಾಡಬೇಕು ಅನ್ಕೊಂಡ್ರೆ ಪ್ರೀ ಮೆಚ್ಯೂರ್ ವಿಡ್ರಾವಲ್ ಪೆನಾಲ್ಟಿ ಇರುತ್ತೆ. ಅಂದ್ರೆ ಅವನಿಗೆ ಬರಬೇಕಾಗಿರೋ ಇಂಟ್ರೆಸ್ಟ್ ಅಲ್ಲಿ ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಪ್ರೊವೈಡ್ ಮಾಡುತ್ತೆ ಬ್ಯಾಂಕ್. ಸೊ ಹಿಯರ್ ಫಿಕ್ಸ್ಡ್ ಅಮೌಂಟ್ ಆಫ್ ಮನಿ ಡೆಪಾಸಿಟೆಡ್ ಫಾರ್ ಎ ಫಿಕ್ಸ್ಡ್ ಪೀರಿಯಡ್ ಅಂಡ್ ಇಂಟ್ರೆಸ್ಟ್ ರೇಟ್ ವೇರೀಸ್ ವಿತ್ ಪೀರಿಯಡ್ ಆಫ್ ಡೆಪಾಸಿಟ್. ಸೊ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಬರಬೇಕಾಗಿರೋ ಇಂಟ್ರೆಸ್ಟ್ ಡಿಪೆಂಡ್ ಅಪಾನ್ ಟೈಮ್ ಪೀರಿಯಡ್ ಚೇಂಜ್ ಆಗ್ತಾ ಹೋಗುತ್ತೆ. So minimum days for fixed deposit is 7 days and the maximum is 10 years. 7 days ಗೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೋಬಹುದು, ಇಲ್ಲ 10 years ವರೆಗೂ ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೋಬಹುದು. ಸೊ ಇಲ್ಲಿ ಬೇಸ್ಡ್ ಆನ್ ಟೈಮ್ ಪೀರಿಯಡ್ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ
based on age factor, senior citizen, super senior citizen and normal citizen. So ಇಲ್ಲಿ ಕೂಡ interest rate change ಆಗ್ತಾ ಹೋಗುತ್ತೆ. Next, there is no withdrawal allowed in this period. Fixed deposit account holder ಗೆ withdrawal options ಇರೋದಿಲ್ಲ. ಹೇಳಿದ ಹಾಗೆ in case withdrawal ಬೇಕು ಅಂದ್ರೆ in case of emergency penalty is applicable on premature withdrawal. If customer wants to withdraw his fixed deposit amount, bank charges penalty on premature withdrawal. So this is all about fixed deposit. And here the interest rate is little more than compared to savings bank deposit. Next, current account or current deposits. As we all know that current account or current deposits can be opened by only business persons. There is no interest is applicable on these accounts. So current account holder ಗೆ ಯಾವುದೇ interest provide ಮಾಡೋದಿಲ್ಲ. Why? Because there are no restrictions on deposits and withdrawals. ಅವರಿಗೆ ಬೆನಿಫಿಟ್ ಏನು ಪ್ರೊವೈಡ್ ಮಾಡುತ್ತೆ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಬ್ಯಾಂಕ್ ಕಡೆಯಿಂದ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರುವುದಿಲ್ಲ ಡೆಪಾಸಿಟ್ ಮತ್ತೆ ವಿಡ್ರಾವಲ್ ನಲ್ಲಿ. ಅಕೌಂಟ್ ಹೋಲ್ಡರ್ ಕ್ಯಾನ್ ಗೆಟ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಟು ಮೀಟ್ ಅರ್ಜೆಂಟ್ ನೀಡ್ಸ್. ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಇರುತ್ತೆ ಶಾರ್ಟ್ ಟರ್ಮ್ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ. ಓವರ್ ಡ್ರಾಫ್ಟ್ ಫೆಸಿಲಿಟಿ ಅದರ ಅರ್ಥ ಏನು? ಕರೆಂಟ್ ಅಕೌಂಟಲ್ಲಿ ಝೀರೋ ಬ್ಯಾಲೆನ್ಸ್ ಇದ್ರೂ ಕೂಡ account holder can withdraw money. That is what overdraft facility. Say for example, if the current account holder want to pay, if he wants to pay certain amount, like for example 20,000 rupees, 20,000 payment ಮಾಡಬೇಕಾಗುತ್ತೆ ಯಾರೋ ಸೆಲ್ಲರ್ಗೆ ಅಥವಾ ಯಾರೋ ಕಸ್ಟಮರ್ಗೆ. ಪೇಮೆಂಟ್ ಮಾಡಬೇಕಾದಾಗ ಕಸ್ಟಮರ್ ಅಕೌಂಟ್ ಅಲ್ಲಿ ಕರೆಂಟ್ ಅಕೌಂಟ್ ಹೋಲ್ಡರ್ ಅಕೌಂಟ್ ಅಲ್ಲಿ ಓನ್ಲಿ 15,000 ಮಾತ್ರ ಇತ್ತು ಅಂದ್ರೆ ರಿಮೈನಿಂಗ್ ಎಕ್ಸ್ಟ್ರಾ 5,000 ಬ್ಯಾಂಕ್ ಕಡೆಯಿಂದ ಓವರ್ ಡ್ರಾಫ್ಟ್ ಫೆಸಿಲಿಟಿ ಪ್ರೊವೈಡ್ ಮಾಡುತ್ತೆ. ದಟ್ ಈಸ್ ವಾಟ್ 15,000 ವರೆಗೂ ತನ್ನ ಅಮೌಂಟ್ ಪೇಮೆಂಟ್ ಮಾಡ್ತಾನೆ, ಇನ್ನು ರಿಮೈನಿಂಗ್ 5,000 ಏನಿದೆ ಅದು ಬ್ಯಾಂಕ್ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. ಸೊ ಆ 5,000 ನ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತ ಹೇಳ್ತಾರೆ. ಸೊ ಓವರ್ ಡ್ರಾಫ್ಟ್ ಫೆಸಿಲಿಟಿನಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ಇಂಟ್ರೆಸ್ಟ್ ಯಾವುದ್ರ ಮೇಲೆ ಚಾರ್ಜ್ ಮಾಡುತ್ತೆ? ದಟ್ ಎಕ್ಸ್ಟ್ರಾ ಅಮೌಂಟ್ ವಿಚ್ ಇಸ್ ಪ್ರೊವೈಡೆಡ್ ಬೈ 5,000 ಪ್ರೊವೈಡೆಡ್ ಬೈ ಬ್ಯಾಂಕ್ ವಿಚ್ ಇಸ್ 5,000. ಸೊ 5,000 ಮೇಲೆ ಬ್ಯಾಂಕ್ ಚಾರ್ಜ್ ಮಾಡುತ್ತೆ. ಸೊ ಇಲ್ಲಿ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಲಾಟ್ರಲ್ ಸೆಕ್ಯೂರಿಟಿ ಮೇಲೆ ಪ್ರೊವೈಡ್ ಮಾಡುತ್ತೆ ಬ್ಯಾಂಕ್. ಅದು ನೆಕ್ಸ್ಟ್ ಬರುತ್ತೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಲ್ಲಿ ಯಾವ ತರ ಅಂತೇಳಿ ಕ್ಲಿಯರ್. ದೆನ್ ಬ್ಯಾಂಕ್ ಚಾರ್ಜಸ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಅಂಡ್ ದೇರ್ ಇಸ್ ನೋ ಲಿಮಿಟ್ಸ್ ಆನ್ ಅಮೌಂಟ್ ಅಂಡ್ ನಂಬರ್ ಆಫ್ ವಿಡ್ರಾವಲ್ಸ್. ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ಲಿಮಿಟ್ ಇರೋದಿಲ್ಲ ನಂಬರ್ ಆಫ್ ವಿಡ್ರಾವಲ್ಸ್ಗೆ, ನಂಬರ್ ಆಫ್ ಡೆಪಾಸಿಟ್ಸ್ಗೆ. ನೆಕ್ಸ್ಟ್, ಅಕೌಂಟ್ ಹೋಲ್ಡರ್ ಕ್ಯಾನ್ ಗೆಟ್ ಚೆಕ್ ಬುಕ್ ಫೆಸಿಲಿಟಿ ಆನ್ ರೆಕ್ವಿಸಿಷನ್. ಆಫ್ ಕೋರ್ಸ್ ಬಿಸ್ನೆಸ್ ಪರ್ಸನ್ಸ್ಗೆ ಕಂಪಲ್ಸರಿ ಚೆಕ್ ಬುಕ್ ಫೆಸಿಲಿಟಿ ಇರಲೇಬೇಕು. So this is all about current deposits. Next, recurring deposit. Recurring deposit is nothing but a certain sum of money is deposited at a regular interval. Recurring deposit alli customer can deposit certain sum of money on regular interval. Recurring deposit alli ಒಬ್ಬ ಕಸ್ಟಮರ್ ಅಥವಾ ಒಬ್ಬ ಅಕೌಂಟ್ ಹೋಲ್ಡರ್ ಒಂದು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ಬೋದು. ಲೈಕ್ ಮಂತ್ಲಿ ಇಲ್ಲ ವೀಕ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ಬೋದು. ವೀಕ್ಲಿ ಆಗಲಿ ಮಂತ್ಲಿ ಆಗಲಿ ಅಮೌಂಟ್ನ ಅಂದರೆ ಒಂದು ಫಿಕ್ಸ್ಡ್ ಅಮೌಂಟ್ನ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ಬೋದು. ದಿಸ್ ಇಸ್ ವಾಟ್ ರೆಕರಿಂಗ್ ಡೆಪಾಸಿಟ್. ರೆಕರಿಂಗ್ ಡೆಪಾಸಿಟಲ್ಲಿ ಇಂಟ್ರೆಸ್ಟ್ ರೇಟು ಹೈ ಇರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಕಾಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗುತ್ತೆ. ಮಂತ್ಲಿ ಅಮೌಂಟ್ ಡೆಪಾಸಿಟ್ ಮಾಡ್ತಾ ಇರೋದು ಜಾಸ್ತಿ ಆದಂಗೆಲ್ಲ ರೇಟ್ ಆಫ್ ಇಂಟ್ರೆಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕಾಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಇಂಟ್ರೆಸ್ಟ್ ವೇರೀಸ್ ಆನ್ ಟೈಮ್ ಪೀರಿಯಡ್. ಇಲ್ಲಿ ಕಾಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ತರ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಮಂತ್ ಇಫ್ ಕಸ್ಟಮರ್ ಡೆಪಾಸಿಟೆಡ್ ₹500 ಇನ್ ರೆಕರಿಂಗ್ ಡೆಪಾಸಿಟ್. ರೆಕರಿಂಗ್ ಡೆಪಾಸಿಟ್ ಅಲ್ಲಿ ಮಿನಿಮಮ್ 6% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿ ಜಸ್ಟ್ ಅಸ್ಯೂಮ್ 6% ರೇಟ್ ಆಫ್ ಇಂಟ್ರೆಸ್ಟ್. ಸೊ ಫಸ್ಟ್ ಮಂತ್ ಇಫ್ ಯು ಡೆಪಾಸಿಟ್ ₹500 ಇನ್ ರೆಕರಿಂಗ್ ಡೆಪಾಸಿಟ್, ಸೊ 500 ಮೇಲೆ 6% ಕ್ಯಾಲ್ಕುಲೇಷನ್ ಆಗುತ್ತೆ ಫಸ್ಟ್ ಮಂತ್. ದೆನ್ ಸೆಕೆಂಡ್ ಮಂತ್ ಅಗೇನ್ ಇಫ್ ಹಿ ಡೆಪಾಸಿಟ್ 500 rupees more, ಅಲ್ಲೇನಾಯಿತು ಟೋಟಲ್ 500 + 500 1000 rupees ಆಯಿತು. ಸೊ ಸೆಕೆಂಡ್ ಮಂತ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗೋದು 6% ಆಗುತ್ತೆ, ಬಟ್ ಅಮೌಂಟ್ ಎಷ್ಟಾಯಿತು 1000 ಆಯಿತು. ಸೊ ಆನ್ 1000 6%, ಅಗೇನ್ ನೆಕ್ಸ್ಟ್ ಮಂತ್ ಆನ್ 1500 6%, ಅಗೇನ್ ನೆಕ್ಸ್ಟ್ ಮಂತ್ ಆನ್ 2000 6%. ದಿಸ್ ಇಸ್ ವಾಟ್ ಕಾಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್.
ಸೊ ರೆಕರಿಂಗ್ ಡೆಪಾಸಿಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಏನಿದೆ ಇದು ಹೈ ಇರುತ್ತೆ ಅಂಡ್ ಇಂಟ್ರೆಸ್ಟ್ ವೇರಿಯಸ್ ಆನ್ ಟೈಮ್ ಪೀರಿಯಡ್. ಅಫ್ಕೋರ್ಸ್ ಟೈಮ್ ಪೀರಿಯಡ್ ಚೇಂಜ್ ಆದಂಗೆಲ್ಲ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. If it is short term period, interest amount ಅಥವಾ interest applicable is very less. If it is a long term period, interest applicable is very high. Next, money can be withdrawn only after maturity. Of course, like fixed deposit account, ಇಲ್ಲೂ ಕೂಡ recurring deposit ಅಲ್ಲಿ maturity ಆದ್ಮೇಲೆ amount withdraw ಮಾಡ್ಕೋಬಹುದು. Next, suitable for salaried and PT traders. So ಈ ಅಕೌಂಟ್, ಈ ತರ ಅಕೌಂಟ್ ಯಾರಿಗೆ ಸೂಟಬಲ್ ಆಗಿರುತ್ತೆ? ಸೇವಿಂಗ್ಸ್, ಯಾರು ಸೇವಿಂಗ್ಸ್ ಮಾಡ್ಬೇಕು ಅನ್ಕೊಂತಾರೆ ಅಥವಾ ಸ್ಯಾಲರಿಡ್ ಪರ್ಸನ್ಸ್ಗೆ ಮತ್ತೆ ಟ್ರೇಡರ್ಸ್, ಸ್ಮಾಲ್ ಬಿಸ್ನೆಸ್ ಪರ್ಸನ್ಸ್ಗೆ ಅಪ್ಲಿಕೇಬಲ್, ಯೂಸ್ಫುಲ್ ಆಗಿರುತ್ತೆ ಇದು. ನೆಕ್ಸ್ಟ್ ಫಂಕ್ಷನ್ಸ್, ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಸೊ ಇಲ್ಲಿವರೆಗೆ ನೋಡಿದ್ದು ನಾವು ಡೆಪಾಸಿಟ್ಸ್, ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್. ನೌ ಲೋನ್ಸ್ ಅಂಡ್ ಅಡ್ವಾನ್ಸಸ್. ದ ಫಸ್ಟ್ ಟೈಪ್ ಆಫ್ ಲೋನ್ ಆರ್ ಅಡ್ವಾನ್ಸಸ್ ಈಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಕರೆಂಟ್ ಅಕೌಂಟ್ ಅಲ್ಲಿ ನಾವು ಈಗ ತಾನೇ ನೋಡಿದ್ವಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತ ಹೇಳಿ. ಸೊ ದಿಸ್ ಫೆಸಿಲಿಟಿ ಈಸ್ ಓನ್ಲಿ ಫಾರ್ ಕರೆಂಟ್ ಅಕೌಂಟ್ ಹೋಲ್ಡರ್ಸ್. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ facility is providing only to current account holders. So this is here the current account holder can withdraw more than available in the account up to a provided limit. As I said an example ಏನು ಹೇಳಿದ್ನಲ್ವಾ, ಸೊ ಯೂಶುವಲ್ ಅಮೌಂಟ್ ಗಿಂತ ಎಕ್ಸ್ಟ್ರಾ ಅಮೌಂಟ್ ಅವನು ವಿಡ್ರಾ ಮಾಡ್ಕೋಬಹುದು. ಸೊ ಬ್ಯಾಂಕ್ ಏನ್ ಮಾಡುತ್ತೆ, ಆ ಎಕ್ಸ್ಟ್ರಾ ಅಮೌಂಟ್ ಎಷ್ಟು ವಿಡ್ರಾ ಮಾಡ್ಕೊಂಡಿದ್ದಾನೆ ಅದ್ರ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ಸೊ ಬೇಸಿಕಲಿ ಆ ಇಂಟ್ರೆಸ್ಟ್ ಅಮೌಂಟ್ ಸ್ವಲ್ಪ ಹೈಯರ್ ರೇಟ್ ಇರುತ್ತೆ. So overdraft facility is provided against collateral security. Collateral security ಅಂತಂದ್ರೆ ಸೆಕೆಂಡರಿ ಸೆಕ್ಯೂರಿಟಿ ಅಂತ ಹೇಳಿ ಕರೀತಾರೆ. ಸೊ ಆ ಎಕ್ಸ್ಟ್ರಾ ಅಮೌಂಟ್ ಯಾವ ತರ ಪ್ರೊವೈಡ್ ಮಾಡ್ತಾರೆ, ಬೇಸ್ಡ್ ಆನ್ ಸಮ್ ಸೆಕ್ಯೂರಿಟಿ, ಲೈಕ್ ಫಿಕ್ಸ್ಡ್ ಅಸೆಟ್ ಆಗಿರಬಹುದು, ಇಲ್ಲ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಸಪರೇಟ್ ಆಗಿ ಓಪನ್ ಮಾಡ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಆಗಿ ತಗೊಂಡಿರ್ತಾರೆ. ಸೊ ಬೇಸ್ಡ್ ಆನ್ ಸೆಕ್ಯೂರಿಟಿ ಬ್ಯಾಂಕ್ ಪ್ರೊವೈಡ್ overdraft facility. Next, a higher rate of interest is charged on borrowed money for the period which is loan taken. ಆ ಎಕ್ಸ್ಟ್ರಾ ಅಮೌಂಟ್ ಏನು ತಗೊಂಡಿರ್ತಾರೆ ಆ ಎಕ್ಸ್ಟ್ರಾ ಅಮೌಂಟ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಇದು ಶಾರ್ಟ್ ಟರ್ಮ್ ಇರುತ್ತೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಏನಿದೆ ಅಲ್ವಾ, ಇದು ಶಾರ್ಟ್ ಟರ್ಮ್ ಲೋನ್ ಆರ್ ವಿ ಕ್ಯಾನ್ ಸೇ ಶಾರ್ಟ್ ಟರ್ಮ್ ಅಡ್ವಾನ್ಸಸ್. ನೆಕ್ಸ್ಟ್, ಕ್ಯಾಶ್ ಕ್ರೆಡಿಟ್. ಕ್ಯಾಶ್ ಕ್ರೆಡಿಟ್ ಕೂಡ ಸೇಮ್ ಬ್ಯಾಂಕ್ ಓವರ್ ಡ್ರಾಫ್ಟ್ ತರನೇ ಇರುತ್ತೆ, ಆದರೆ ಇಲ್ಲಿ ಪೀರಿಯಡ್ ಆಫ್ ಲೋನ್ ಅಮೌಂಟ್ ಈಸ್ ಮೋರ್ ದ್ಯಾನ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಅಲ್ಲಿ ಶಾರ್ಟ್ ಟರ್ಮ್ ಇರುತ್ತೆ, ಇಲ್ಲಿ ಲಾಂಗ್ ಟರ್ಮ್ ಪ್ರೊವೈಡ್ ಮಾಡ್ತಾರೆ. ಓಕೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಕವರ್ ಮಾಡ್ಕೊಳ್ಳೋದಕ್ಕೆ ಪ್ರೊವೈಡ್ ಮಾಡ್ತಾರೆ. ಕ್ಯಾಶ್ ಕ್ರೆಡಿಟ್ ಲಾಂಗ್ ಟರ್ಮ್ ಲಿಕ್ವಿಡಿಟಿ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ ಕವರ್ ಮಾಡ್ಕೊಳ್ಳೋದಕ್ಕೆ ಪ್ರೊವೈಡ್ ಮಾಡ್ತಾರೆ. ಸೊ a short term loan facility up to a specific limit fixed in advance. Here cash credit is allowed to any type of account holder and also to those who do not have an account with a bank. ಡಿಫರೆನ್ಸ್ ಮೇನ್ ಥಿಂಗ್ ಏನು ಅಂದರೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಏನಿದೆ ಅದು ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ಮಾತ್ರ ಪ್ರೊವೈಡ್ ಮಾಡೋದು, ಬೇರೆ ಯಾವ ಅಕೌಂಟ್ ಹೋಲ್ಡರ್ಗೂ ಪ್ರೊವೈಡ್ ಮಾಡೋದಿಲ್ಲ. ಇನ್ ಕೇಸ್ ಕಸ್ಟಮರ್ ತನ್ನ ಬ್ಯಾಂಕ್ ಅಕೌಂಟಲ್ಲಿ ಅಥವಾ ತನ್ನ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ಅಂದರೂ ಪ್ರೊವೈಡ್ ಮಾಡಲ್ಲ. ಬಟ್ ಕ್ಯಾಶ್ ಕ್ರೆಡಿಟ್ ಏನಿದೆ ಇದು ಯಾವ ಥರ ಅಕೌಂಟ್ ಹೋಲ್ಡರ್ ಆದರೂ ರಿಸೀವ್ ಮಾಡ್ಕೋಬಹುದು. ಜೊತೆಗೆ ಅಕೌಂಟ್ ಇಲ್ಲ ಅಂದರೂ ಕೂಡ ದೇ ಕ್ಯಾನ್ ಓಪನ್ ಅ ಸಪರೇಟ್ ಲೋನ್ ಅಕೌಂಟ್ ಅಂಡ್ ಹಿ ಕ್ಯಾನ್ ರಿಸೀವ್ ಕ್ಯಾಶ್ ಕ್ರೆಡಿಟ್ ಬೈ ದ ಬ್ಯಾಂಕ್. ದೆನ್ ಕ್ಯಾಶ್ ಕ್ರೆಡಿಟ್ ಈಸ್ ಆಲ್ಸೋ ಅಲೌಡ್ ಅಗೇನ್ಸ್ಟ್ ಮಾರ್ಟ್ಗೇಜ್ ಆಫ್ ಸರ್ಟನ್ ಪ್ರಾಪರ್ಟಿ. ಸೊ ಕೆಲವು ಪ್ರಾಪರ್ಟಿನ ಚಾರ್ಜ್ ಆಗಿ ತಗೊಂಡು ಅಂದರೆ ಸೆಕ್ಯೂರಿಟಿ ಆಗಿ ರಿಸೀವ್ ಮಾಡಿಕೊಂಡು ಬ್ಯಾಂಕ್ಸ್ ಕ್ಯಾಶ್ ಕ್ರೆಡಿಟ್ ಪ್ರೊವೈಡ್ ಮಾಡುತ್ತೆ. ಅ ಲಾರ್ಜರ್ ಅಮೌಂಟ್ ಈಸ್ ಸ್ಯಾಂಕ್ಷನ್ ಥ್ರೂ ಕ್ಯಾಶ್ ಕ್ರೆಡಿಟ್ ದ್ಯಾನ್ ದಟ್ ಆಫ್ ಓವರ್ ಡ್ರಾಫ್ಟ್ ಫಾರ್ ಎ ಲಾಂಗರ್ ಪೀರಿಯಡ್. ಸೊ ಕ್ಯಾಶ್ ಕ್ರೆಡಿಟ್ಗೂ ಬ್ಯಾಂಕ್ ಓವರ್ ಡ್ರಾಫ್ಟ್ಗೂ ಡಿಫರೆನ್ಸ್ ಹೇಳಿದ್ದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಮೌಂಟು ಲಿಮಿಟೆಡ್ ಇರುತ್ತೆ, ಶಾರ್ಟ್ ಟರ್ಮ್ ಪೀರಿಯಡ್ ಇರುತ್ತೆ. ಕ್ಯಾಶ್ ಕ್ರೆಡಿಟ್ ಅಮೌಂಟು ಹ್ಯೂಜ್ ಅಮೌಂಟ್ ಇರುತ್ತೆ, ಲಾಂಗರ್ ಪೀರಿಯಡ್ ಇರುತ್ತೆ. Next, loans. Here banks lend money for short or medium terms, for say example from 1 to 5 years against tangible assets. Tangible assets na security ಆಗಿ ತಗೊಂಡು ಬ್ಯಾಂಕ್ಸ್ ಲೋನ್ ಪ್ರೊವೈಡ್ ಮಾಡುತ್ತೆ. ಬಟ್ ರೀಸೆಂಟ್ ಟೈಮ್ ನಲ್ಲಿ ಬ್ಯಾಂಕ್ಸ್ ಲಾಂಗರ್ ಪೀರಿಯಡ್ ಗೂ ಕೂಡ ಲೋನ್ ಪ್ರೊವೈಡ್ ಮಾಡ್ತಾ ಇದೆ, ಟು ಸೇ 10 to 20 years. Nowadays banks lending for a longer period also. ಅಂಡ್ ರೀಪೇಮೆಂಟ್, ಕಸ್ಟಮರ್ ಯಾವ ಥರ ರೀಪೇಮೆಂಟ್ ಮಾಡಬೇಕಾಗುತ್ತೆ ಲೋನ್ಸ್ನ, ಹಾಗಾದರೆ ಐದರ್ ಆನ್ ಬೈ ಲಂಸಮ್ ಅಮೌಂಟ್ ಆರ್ ಐದರ್ ಬೈ ಇನ್ಸ್ಟಾಲ್ಮೆಂಟ್ಸ್. ಒನ್ ಶಾಟ್ ಪೇಮೆಂಟ್ ಆದರೂ ರೀಪೇಮೆಂಟ್ ಮಾಡ್ಬೋದು, ಇಲ್ಲ ಅಂದರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೇಲಾದರೂ ರೀಪೇಮೆಂಟ್ ಮಾಡ್ಬೋದು. ನೆಕ್ಸ್ಟ್, ಬ್ಯಾಂಕ್ ಚಾರ್ಜಸ್ ಇಂಟ್ರೆಸ್ಟ್ ಆನ್ ಆಕ್ಚುಯಲ್ ಅಮೌಂಟ್ ಸ್ಯಾಂಕ್ಷನ್ಡ್. ಸೊ ಇಲ್ಲಿ ಬ್ಯಾಂಕ್ ಏನು ಮಾಡುತ್ತೆ, ಆಕ್ಚುಲಿ ಎಷ್ಟು ಅಮೌಂಟ್ ಪ್ರೊವೈಡ್ ಮಾಡ್ತಾ ಇದೆ ಲೋನ್
ಟೋಟಲ್ ಲೋನ್ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ದ ಇಂಟ್ರೆಸ್ಟ್ ಅಮೌಂಟ್ ಈಸ್ ಲೋವರ್ ದ್ಯಾನ್ ಓವರ್ ಡ್ರಾಫ್ಟ್ ಅಂಡ್ ಕ್ಯಾಶ್ ಕ್ರೆಡಿಟ್. ಸೊ ಇಲ್ಲಿ ಲೋನ್ ಮೇಲೆ ಪ್ರೊವೈಡ್ ಮಾಡ್ತಾರೋ ಅಮೌಂಟ್ ಚಾರ್ಜ್ ಮಾಡ್ತಾರೆ ಇಂಟ್ರೆಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತೆ ಕ್ಯಾಶ್ ಕ್ರೆಡಿಟ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇರುತ್ತೆ. ದೆನ್ ಡಿಸ್ಕೌಂಟಿಂಗ್ ದ ಬಿಲ್ ಆಫ್ ಎಕ್ಸ್ಚೇಂಜ್. ಡಿಸ್ಕೌಂಟಿಂಗ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ಬಗ್ಗೆ ನಿಮಗೆ ಗೊತ್ತಿದೆ. ಡಿಸ್ಕೌಂಟಿಂಗ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ಟ್ರೇಡರ್ ಮತ್ತೆ ಸೆಲ್ಲರ್ ನಡುವೆ ಅಕ್ನಾಲೆಜ್ಮೆಂಟ್ ಏನಿದೆ ಆ ಅಕ್ನಾಲೆಜ್ಮೆಂಟ್ ಬ್ಯಾಂಕರ್ಗೆ ಸಬ್ಮಿಟ್ ಮಾಡಿದಾಗ ಡಿಸ್ಕೌಂಟ್ ಮಾಡಿ ಬ್ಯಾಂಕ್ ಪೇಮೆಂಟ್ ಮಾಡುತ್ತೆ. ಇಟ್ ಇಸ್ ಅ ಟೈಪ್ ಆಫ್ ಶಾರ್ಟ್ ಟರ್ಮ್ ಲೋನ್ ವೇರ್ ಸೆಲ್ಲರ್ ಡಿಸ್ಕೌಂಟ್ಸ್ ದ ಬಿಲ್ from the bank for the same fees, and here the bank advances money by discounting or purchasing the bill of exchange. It pays the bill amount to the drawer on behalf of drawee by discounting usual discount charges, by deducting or discounting usual discount charges. On maturity, the bank presents the bill to the drawee and collect the bill amount. So here seller presents the bill to bank and receive ದಿ ಅಮೌಂಟ್ ಅಡ್ವಾನ್ಸ್ಲಿ. ಸೆಲ್ಲರ್ ಏನು ಮಾಡ್ತಾನೆ, ಒಬ್ಬ ಸೆಲ್ಲರ್ ಮತ್ತು ಟ್ರೇಡರ್ ನಡುವೆ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ, ಅಕ್ನಾಲೆಜ್ಮೆಂಟ್ ಅಂತ ಹೇಳ್ತಾರೆ. ಸೆಲ್ಲರ್ ಮತ್ತು ಬಯರ್ ಇರ್ತಾರೆ. ಸೊ ಇಲ್ಲಿ ಸೆಲ್ಲರ್ ಗೂಡ್ಸ್ನ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡಿದಾಗ ಬೈಯರ್ಗೆ ಆನ್ ಕ್ರೆಡಿಟ್ ಬೇಸಿಸ್, ಸೆಲ್ಲರ್ಗೆ ಅಡ್ವಾನ್ಸ್ ಅಮೌಂಟ್ ಬೇಕಾದಾಗ ಇನ್ ಬಿಟ್ವೀನ್ ಕ್ಯಾಶ್ ನೀಡ್ ಆಯಿತು ಅಂದರೆ ಸೆಲ್ಲರ್ ಏನು ಮಾಡ್ತಾನೆ ಬ್ಯಾಂಕರ್ಗೆ ಸಬ್ಮಿಟ್ ಮಾಡಿ, ಸೊ ಆ ಅಮೌಂಟ್ ಏನಿದೆ ಅಂದರೆ ಗೂಡ್ಸ್ ಸೇಲ್ ಆಗಿರೋ ಅಮೌಂಟ್ ಏನಿದೆ ಅದನ್ನು ಬ್ಯಾಂಕರಿಂದ ರಿಸೀವ್ ಮಾಡ್ಕೊತಾನೆ. ಸೊ ಬ್ಯಾಂಕರಿಂದ ರಿಸೀವ್ ಮಾಡ್ಕೊಂಡಾಗ ಬ್ಯಾಂಕರ್ ಏನು ಮಾಡ್ತಾನೆ, ಆನ್ ದಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಬ್ಯಾಂಕರ್ ಪ್ರೊವೈಡ್ ದಟ್ ದ ಬಿಲ್ ಅಮೌಂಟ್ ವಿತ್ ಸಮ್ ಚಾರ್ಜಸ್. ಸೊ ಬಿಲ್ ಅಮೌಂಟ್ ಏನಿದೆ ಆ ಬಿಲ್ ಅಮೌಂಟಲ್ಲಿ ಚಾರ್ಜನ್ನು ಡಿಡಕ್ಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ ಪೇಮೆಂಟ್ ಮಾಡ್ತಾನೆ. ಸೇ ಫಾರ್ ಎಕ್ಸಾಂಪಲ್, ಇಫ್ ಸೆಲ್ಲರ್ ಸೋಲ್ಡ್ ಗೂಡ್ಸ್ ಆಫ್ ರುಪೀಸ್ 10 lakhs ಟು ಎ ಬೈಯರ್, 10 lakh ರೂಪಿ ಗೂಡ್ಸ್ನ ಸೇಲ್ ಮಾಡಿರ್ತಾನೆ. ಯಾರಿಗೆ? ಬೈಯರ್ಗೆ. ಸೇಲ್ ಮಾಡಿದಾಗ ಸೆಲ್ಲರ್ಗೆ ಇನ್ ಬಿಟ್ವೀನ್ ಕ್ಯಾಶ್ ನೀಡ್ ಆಯಿತು ಅಂದರೆ ಸೊ ಸೆಲ್ಲರ್ ಏನು ಮಾಡ್ತಾನೆ ಬ್ಯಾಂಕರ್ ಹತ್ರ ಬಂದು ಬಿಲ್ ಆಫ್ ಎಕ್ಸ್ಚೇಂಜ್ ಸಬ್ಮಿಟ್ ಮಾಡ್ತಾನೆ. ಸೊ ಆನ್ 10 lakh rupees ಬ್ಯಾಂಕರ್ ಏನು ಪ್ರೊವೈಡ್ ಮಾಡ್ತಾನೆ, 10 lakh rupees ಪೇಮೆಂಟ್ ಮಾಡಲ್ಲ. ಸೊ ಅದರಲ್ಲಿ 10% ಚಾರ್ಜ್ ಇರುತ್ತೆ ಅನ್ಕೊಳ್ಳಿ, ಲೈಕ್ 10% ಡಿಸ್ಕೌಂಟ್ ರಿಮೈನಿಂಗ್ ಡಿಡಕ್ಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ ಪ್ರೊವೈಡ್ ಮಾಡ್ತಾನೆ. ಸೊ ಅದಾದ ನಂತರ ಆ ಬಿಲ್ ಆಫ್ ಎಕ್ಸ್ಚೇಂಜು ಮೆಚ್ಯೂರಿಟಿ ಆದಮೇಲೆ, ಅಂದರೆ ಡೇಟ್ ಏನಿದೆ ಅಲ್ವಾ, ಡೇಟ್ ಮೆನ್ಷನ್ ಮಾಡಿರೋದು, ಸೊ ಆ ಮೆಚ್ಯೂರಿಟಿ ಡೇಟಲ್ಲಿ ಬಿಲ್ ಆಫ್ ಎಕ್ಸ್ಚೇಂಜ್ನ ಬ್ಯಾಂಕರ್ ಯಾರ ಹತ್ರ ಸಬ್ಮಿಟ್ ಮಾಡ್ತಾನೆ, ಬೈಯರ್ಗೆ ಸಬ್ಮಿಟ್ ಮಾಡ್ತಾನೆ. ಸೊ ಆನ್ ಬಿಹಾಫ್ ಆಫ್ ಬೈಯರ್, ಬ್ಯಾಂಕರ್ ಪೇಸ್ ದಿ ಅಮೌಂಟ್ ಆಫ್ bill of exchange to seller. This is what discounting the bill of exchange. It's clear? So these are the primary functions of a bank. The next slide, in the next video, you can see the secondary functions of a bank. I hope the session is very useful. So meet you in the next session. Till then, take care. Bye bye.